ಹಣ ಕಂಡ್ರೆ ಹೆಣ ಬಾಯಿ ಬಿಡುತ್ತೆ, ಆದ್ರೆ ಇವ್ರ ಎದುರುಗಡೆ ಹೋದ್ರೆ ಹೆಣ ಮಾತಾಡುತ್ತೆ. ಅಂದ್ರೆ ಹೆಣವನ್ನು ಮಾತನಾಡಿಸಬಲ್ಲಂತಹ ಚಾಕಚಕ್ಯತೆ ಇದೆ. ಹಾಗಾದ್ರೆ ಭೇದಿಸಲಿಕ್ಕೆ ಸಾಧ್ಯವೇ ಇಲ್ಲದಿರುವಂತಹ ಹಲವಾರು ಸಂಗತಿಗಳು ಹೊರಗಡೆ ಬಂದಿದ್ದು ಇಂಥ ಒಬ್ಬ ಅದ್ಭುತವಾದಂತಹ ಅಧಿಕಾರಿಯಿಂದ. ಯಾರವರು, ಏನವರ ಯಶೋಗಾಥೆ, ಬನ್ನಿ ನೋಡ. ಅದು ಕರುನಾಡಿನಾದ್ಯಂತ ಕೋಲಾಹಲ ಸೃಷ್ಟಿಸಿದ್ದ ಪ್ರಕರಣ. IAS ಅಧಿಕಾರಿ DK ರವಿಯದ್ದು ಆತ್ಮಹತ್ಯೆಯಲ್ಲ ಕೊಲೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಆದರೆ DK ರವಿ ಉಸಿರು ಚೆಲ್ಲಿದ್ದು ಆತ್ಮಹತ್ಯೆಯಿಂದಲೇ ಅಂತ ಕರಾರುವಕ್ಕಾಗಿ ಕಂಡು ಹಿಡಿದಿದ್ದು ಅದೋರ್ವ ವ್ಯಕ್ತಿ, ಅವರೇ ಕ್ರೈಮ್ ಸೀನ್ ಇನ್ವೆಸ್ಟಿಗೇಟರ್ BC ರವೀಂದ್ರ. ಕೊಲೆ, ಆತ್ಮಹತ್ಯೆ, ಅಪಘಾತದಂಥ ಪ್ರಕರಣಗಳಲ್ಲಿ ಘಟನೆ ನಡೆದ ಜಾಗದಲ್ಲೇ ಸಾಕ್ಷ್ಯಗಳಿರುತ್ತವೆ. ಮೃತದೇಹ ಮತ್ತು ಜಾಗವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದ್ರೆ ಸಾಕಷ್ಟು ಸುಳಿವು ದೊರೆಯುತ್ತೆ. ಅಂತಹ ಸುಳಿವು ಮತ್ತು ಸಾಕ್ಷ್ಯ ಪತ್ತೆ ಮಾಡುವ ಪರಿಣಿತರೆ ಈ BC ರವೀಂದ್ರ. ರವೀಂದ್ರದವರು ಬೆಂಗಳೂರಿನಲ್ಲಿ ಕಂಡ ಬಹಳ ಅತ್ಯಂತ ಬೆಂಗಳೂರನ್ನು ನಡಗಿಸಿರ್ತಕ್ಕಂಥ ಕೃತ್ಯಗಳಲ್ಲಿ ಇವರು ಸೀನ್ ಆಫ್ ಕ್ರೈಮ್ನ ಡಿಸೈನ್ ಮಾಡಿರ್ತಕ್ಕಂಥದ್ದುಂಟು. ನಾ ಕಂಡಂಥ ಒಂದು ಅತ್ಯಂತ ಭಾಳ ಎತ್ತರದ ಎನ್ಸೈಕ್ಲೋಪೀಡಿಯಾ ಏನಾದ್ರು ಇದ್ದರೆ ಅದು FSL ರವೀಂದ್ರ ಮಾತ್ರ. ಕ್ರೈಮ್ ಸೀನ್ ಇನ್ವೆಸ್ಟಿಗೇಟರ್ ಆಗಿದ್ದ ರವೀಂದ್ರ ತೆರೆಮರೆಯಲ್ಲಿ ಕೂತೆ ನೂರಾರು ಜಟಿಲ ಪ್ರಕರಣ ಭೇದಿಸಿದ್ದಾರೆ. ಮಹಾರಾಷ್ಟ್ರದ ಚಿಂತಕ ಗೋವಿಂದ ಪನ್ಸಾರೆ, ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಮತ್ತು ಮಹಾನ್ ಸಂಶೋಧಕ MM ಕಲಬುರ್ಗಿ, ಈ ನಾಲ್ವರನ್ನು ಒಂದೇ ಪಿಸ್ತೂಲ್ನಿಂದ ಕೊಲ್ಲಲಾಗಿತ್ತು, ಒಂದೇ ರೀತಿಯಲ್ಲಿ ಹತ್ಯೆಗೈಯಲಾಗಿತ್ತು ಅನ್ನುವ ನಿರ್ಣಾಯಕ ಸಂಗತಿಯನ್ನ ಪತ್ತೆ ಮಾಡಿದವರೇ ರವೀಂದ್ರ. ರೆಸ್ಪೆಕ್ಟ್ ದ ಡೆಡ್ ಬಾಡಿ ಅಂಡ್ ದ ಡೆಡ್ ಬಾಡಿ ವಿಲ್ ಸ್ಪೀಕ್ ಟು ಯು. ನನ್ನಂತಹ ಶಿಷ್ಯರಿಗೆ ಈ ಜ್ಞಾನವನ್ನ ಕೊಡುವಂಥ ಕಾಯಕ ನಿರಂತರವಾಗಿ ನಡೆಯಲಿ. ಇವರು 32 ವರ್ಷಗಳ ಸೇವಾವಧಿಯಲ್ಲಿ 5,000ಕ್ಕೂ ಅಧಿಕ ಪ್ರಕರಣ ಭೇದಿಸಿದ್ದಾರೆ. ನಿವೃತ್ತಿ ಬಳಿಕವೂ ಇಲಾಖೆಯ ಬಲದಂತಿರುವ BC ರವೀಂದ್ರ ಅವರಿಗೆ TV9 ಸಲ್ಯೂಟ್. ನಿಜಕ್ಕೂ ಅಪರೂಪದ ಸಾಧನೆ ಇದು. ಅಪರೂಪದ ಸಾಧನೆ ಮಾಡಿದ ಹೀರೋ BC ರವೀಂದ್ರ ಅವ್ರನ್ನ ಸನ್ಮಾನಿಸೋದಿಕ್ಕೆ ರಿಟೈರ್ಡ್ ಜಡ್ಜ್ ಆಫ್ ಹೈಕೋರ್ಟ್ ಗೌರವಾನ್ವಿತ ಜಸ್ಟಿಸ್ B ವೀರಪ್ಪ ಅವರು ವೇದಿಕೆ ಮೇಲೆ ಬರಬೇಕು. ಜೊತೆಗೆ TV9 ಸೇಲ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಶ್ರೀ ನೊಬೆಲ್ ಜಯಕರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಗೌರವ ಸ್ವೀಕರಿಸೋದಕ್ಕೆ BC ರವೀಂದ್ರ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾಲ್ಕು ಅಂಗಗಳ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಎಲ್ಲ ಒತ್ತಡಗಳು, ಜೊತೆಗೆ ಮನೆಯಲ್ಲೂ ಒತ್ತಡ, ಅದು ಜೊತೆಗೆ ಗೂಂಡಾಗಳ ಒತ್ತಡ, ಕ್ರೈಮ್ ವಿಚಿತ್ರವಾದ ಕ್ರೈಮ್ಗಳು ಒತ್ತಡ, ಕೋರ್ಟಲ್ಲಿ ಜಡ್ಜ್ಗಳು ಒತ್ತಡ, ಮೇಲಧಿಕಾರಿಗಳ ಒತ್ತಡ. ಈ ಒತ್ತಡಗಳ ಮಧ್ಯದಲ್ಲಿ ಅವರ ಹೆಂಡತಿ ಮಕ್ಕಳು ಬಿಟ್ಟು ನಮ್ಮನ್ನು ಕಾಪಾಡೋಕ್ಕೆ ಸದಾ 24/7 ಕಾಯ್ತಾರಲ್ಲ, ಅವ್ರು ನಿಜವಾದ ಸೈನಿಕರಲ್ವಾ? TV9 ಕನ್ನಡ ಅವರಿಗೆ ನಾನು ಮತ್ತೊಮ್ಮೆ ಸೆಲ್ಯೂಟ್ ಅಂತ ಹೇಳ್ತಾ, ಆ ಪೊಲೀಸ್ ಅವರಿಗೆ ಇನ್ನು ಕೆಚ್ಚೆದಿಂದ ಕೆಲಸ ಮಾಡಿ, ಯಾರೋ ಏನೋ ಕೊಡ್ತಾರೋ ಮುಖ್ಯ ಅಲ್ಲ, ನಮ್ಮ ಆತ್ಮ ಸಾಕ್ಷಿಗೆ ನಾವು ಬದುಕಿದಾಗ ಮಾತ್ರ ನಮ್ಗೆ ಖುಷಿ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇಂಥ ಮನಸ್ಥಿತಿಯ ಅಧಿಕಾರಿದು ಅಂತಂದರೆ ಅವ್ರಿಗೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅವರು ಕೀಮೋಥೆರಪಿ ಚಿಕಿತ್ಸೆ ತಗೊಂಡು ನೇರವಾಗಿ ಡ್ಯೂಟಿಗೆ ಬಂದಂಥ ಮಹಾನ್ ಅಧಿಕಾರಿ. ಯಾರವರು, ಅವ್ರ ಯಶೋಗಾಥೆ ಏನು, ಬನ್ನಿ ನೋಡು. ಆ ಕನಸು ಕಂಗಳ ಹುಡುಗನಿಗೆ ಭಾರತೀಯ ವಾಯುಪಡೆ ಸೇರಿ ಯುದ್ಧ ವಿಮಾನ ಹಾರಿಸುವ ಕನಸಿತ್ತು. ಆದರೆ ಕಿವಿಯಲ್ಲಿನ ಸಣ್ಣ ದೋಷ ಆತನ ದೊಡ್ಡ ಕನಸನ್ನ ಕಮರಿಸಿತ್ತು. ಎದೆಗುಂದದ ಆತ UPSC ಪರೀಕ್ಷೆ ಪಾಸ್ ಮಾಡಿ ಜನರನ್ನ ರಕ್ಷಿಸುವ ಹುದ್ದೆಗೇರಿದ್ರು. IPS ಅಧಿಕಾರಿಯಾಗಿ ಶೌರ್ಯ ಸಾಹಸ ಪ್ರದರ್ಶಿಸಿ ರಾಷ್ಟ್ರ ಪದಕ ಗೆದ್ದುಕೊಂಡ್ರು. ಆ ದಿಟ್ಟ ಪೊಲೀಸ್ ಅಧಿಕಾರಿಯೇ ಅಜಾನುಬಾಹು KSR ಚರಣ್ ರೆಡ್ಡಿ. ಕುಂಭಂ ಶ್ರೀರಾಮ ಚರಣ್ ರೆಡ್ಡಿ ಮಧುಕರ ಶೆಟ್ಟಿಯವರ ಸಾಲಿನಲ್ಲಿ ನಿಲ್ಲುವಂಥ ದಕ್ಷ ಮತ್ತು ನಿಷ್ಠಾವಂತ ಅಧಿಕಾರಿ. 1966ರಲ್ಲಿ ಆಂಧ್ರದ ಚಿತ್ತೂರಿನಲ್ಲಿ ಜನಿಸಿದ ಚರಣ್ ರೆಡ್ಡಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ MTech ಪದವಿ ಪಡೆದ ಪ್ರತಿಭಾವಂತರು. 1992ರಲ್ಲಿ ಕರ್ನಾಟಕ ಕೇಡರ್ನ ಅಧಿಕಾರಿಯಾಗಿ ವೃತ್ತಿ ಜೀವನ ಆರಂಭಿಸಿದ ಇವರು ಕರ್ನಾಟಕದಾದ್ಯಂತ ಸೇವೆ ಸಲ್ಲಿಸಿದ್ದಾರೆ.
1996ರಲ್ಲಿ ನಡೆದ ಭಟ್ಕಳ ಶಾಸಕರ ಕೊಲೆ, ಬೇಲಕೇರಿ ಅಧಿರು ಕಳ್ಳತನ, ನಿತ್ಯಾನಂದನ ಬಂಧನ, ಕೆಪಿಎಸ್ಸಿ ಅಕ್ರಮ ನೇಮಕಾತಿ, ಮರಾಠಿಗರ ಗಲಭೆ, ರೈತರ ಪ್ರತಿಭಟನೆ ಸೇರಿದಂತೆ ಹಲವು ಕಠಿಣ ಸಂದರ್ಭಗಳಲ್ಲಿ ಕರ್ನಾಟಕವನ್ನು ಕಾಯುವ ಕಾಯಕ ಮಾಡಿದ್ದಾರೆ. ಲೋಕಾಯುಕ್ತದ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರಾಗಿದ್ದಾಗ 34 ಅಕ್ರಮ ಗಣಿಗಾರಿಕೆ ಪ್ರಕರಣಗಳ ತನಿಖಾ ವರದಿಯನ್ನ 18 ತಿಂಗಳಲ್ಲೇ ಕೋರ್ಟ್ಗೆ ಸಲ್ಲಿಸಿದರು. 2010ರ ಹೊತ್ತಿಗೆ ರೆಡ್ಡಿಯವರಿಗೆ ಕ್ಯಾನ್ಸರ್ ಕಾಡಲು ಆರಂಭಿಸಿತು. ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾಗಲೂ ಇವರು ಕರ್ತವ್ಯದಿಂದ ವಿಮುಖರಾಗಲಿಲ್ಲ. ಕಿಮೋಥೆರಪಿ ಚಿಕಿತ್ಸೆ ಪಡೆದು ಕರ್ತವ್ಯಕ್ಕೆ ಹಾಜರಾದ ಉದಾಹರಣೆಗಳು ಇವೆ. 2020ರಲ್ಲಿ ಇಹಲೋಕ ತ್ಯಜಿಸಿದ ದಿಟ್ಟ ಪೊಲೀಸ್ ಅಧಿಕಾರಿ ಚರಣ್ ರೆಡ್ಡಿಯವರಿಗೆ TV9 ಸಲ್ಯೂಟ್. ಈ ವಿಶೇಷ ಗೌರವಾರ್ಪಣೆ ಮಾಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ಕರ್ನಾಟಕ ರಾಜ್ಯ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಶ್ರೀ ರಾಹುಲ್ ಚೌಧರಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ರೋಹನ್ ಕಾರ್ಪೊರೇಷನ್ ಮಂಗಳೂರು ಇದರ MD ರೋಹನ್ ಮಾಂಟೇರಿಯೋ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಮ್ಮ TV9 ಸಲ್ಯೂಟ್ ಗೌರವ ಸ್ವೀಕರಿಸುವುದಕ್ಕೆ ದಿವಂಗತ ಚರಣ್ ರೆಡ್ಡಿ ಅವರ ಪತ್ನಿ ಶ್ರೀಮತಿ ಗಾಯತ್ರಿ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಅದ್ಭುತ ಸಾಧನೆ ಮಾಡಿರುವಂತಹ ಚರಣ್ ರೆಡ್ಡಿ ಅವರು ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಈ ಗೌರವ ನಿಜಕ್ಕೂ ಕೂಡ ಇಡೀ ಕರ್ನಾಟಕವೇ ಸಲ್ಲಿಸಿರುವಂತಹ ಗೌರವ. ಏನು ಹೇಳ್ತೀರಾ ಮೇಡಮ್ ಈ ಸಂದರ್ಭ? ಎಲ್ಲರಿಗೂ ನಮಸ್ಕಾರ. He never missed office one day also. He attended office diligently even while undergoing his chemotherapy. His heart and soul was with the department. My husband led a very inspiring journey, I must say, and I'm very proud of him today. When TV9 team with the Jagdish, they came to ask details about Charan. They asked my son about his future plans. To my pleasant surprise, he expressed his desire to be an IPS officer. Oh, great. May God and his father bless him in this journey. TV9, it's a big salute to your team from my side and Charan's side. Thank you so very much. Thank you, madam. ಸಹೋದರಿ ಅವರಿಗೆ, ಅವರ ಕುಟುಂಬದವರಿಗೆ ನಾವು ಹೇಳ್ಬೋದು, ಧೈರ್ಯ ತಗೊಳ್ಳಿ, ನೀವು ಭಗವಂತ ಶಕ್ತಿ ಕೊಡ್ತಾನೆ, ಹೀಗೆಲ್ಲ ನಾವು ಹೇಳ್ತೇವೆ. ಆದರೆ ಅವರ ನೋವು ಬಹುಶಃ ಯಾರೂ ಕೂಡ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಜ ನಿಜ. ಹಾಗಾಗಿ ನಮ್ಮ ಸಹೋದರಿಗೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಆ ಮಕ್ಕಳು ಈಗಾಗಲೇ ಮಗ ನಾನು IPS ಆಗ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಜನಸೇವೆ ನಾನು ಮಾಡೋದಕ್ಕೆ ತಯಾರಿದ್ದೇನೆ ಅಂತ ಹೇಳ್ಕೊಳ್ಳೋದು ಭಾಳ ಶ್ಲಾಘನೀಯ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.